ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ದರ್ಶನ್ ಅಂಡ್ ಗ್ಯಾಂಗಿಗೆ ಇವತ್ತು ನಿರ್ಣಾಯಕ ದಿನ. ಜೈಲಿನಿಂದ ಕರ್ಕೊಂಡು ಬರೋದಕ್ಕೆ ಈಗ ಸಿದ್ಧತೆ ನಡೆದಿದೆ. ಮಧ್ಯಾಹ್ನ 2:45 ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ಜೈಲಿನಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳನ್ನ ಕರೆತರೋದಕ್ಕೆ ಸಿದ್ಧತೆ ನಡೆದಿದೆ. ಮಧ್ಯಾಹ್ನ 2:45 ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ವಿಚಾರಣೆಗೆ ಖುದ್ದು ಹಾಜರಿರಬೇಕು ದರ್ಶನ್ ಅಂಡ್ ಗ್ಯಾಂಗ್. ಜೈಲಿನಿಂದ ದರ್ಶನ್ ಮತ್ತು ಇತರ ಕೊಲೆ ಆರೋಪಿಗಳನ್ನ ಕರೆತರೋದಕ್ಕೆ ಸಿದ್ಧತೆ ನಡೆದಿದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಜೈಲಿನಿಂದ ದರ್ಶನ್ ಅಂಡ್ ಗ್ಯಾಂಗ್ ಹೊರಗಡೆ ಬರಲಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಕರ್ಕೊಂಡು ಬರಲಿದ್ದಾರೆ. ಕೋರ್ಟಿಗೆ ಕರ್ಕೊಂಡು ಬರಬೇಕಿವತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಹತ್ರ ಇದ್ದಾರೆ. ಮಧ್ಯಾಹ್ನ 2:45 ಸೆಷನ್ಸ್ ಕೋರ್ಟ್ನಲ್ಲಿ ದೋಷಾರೋಪಣೆ ನಿಗದಿಯಾಗುತ್ತೆ. ಇವತ್ತಿನ ವಿಚಾರಣೆಗೆ ದರ್ಶನ್ ಅಂಡ್ ಗ್ಯಾಂಗ್ ಖುದ್ದು ಹಾಜರಿರಬೇಕು. ಕೋರ್ಟ್ ಕೊಟ್ಟ ಸೂಚನೆ ಮೇರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ನಲ್ಲಿ ಖುದ್ದು ಹಾಜರಿರಬೇಕು. ತಪ್ಪಿಸಿಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ಇವತ್ತು ಕೋರ್ಟಿಗೆ ಹಾಜರಾದರೆ ಮತ್ತಷ್ಟು ಸಂಕಷ್ಟ ಪ್ರಕರಣದ ಆರೋಪಿಗಳಿಗೆ. ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತಿನಿಂದ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಕೋರ್ಟ್ ಟ್ರಯಲ್ ನಡೆಯುತ್ತೆ. ಆರೋಪಿಗಳ ವಿರುದ್ಧ ಇವತ್ತು ಕೋರ್ಟ್ನಿಂದ ದೋಷಾರೋಪಣೆ ಫಿಕ್ಸ್ ಆಗುತ್ತೆ. ಚಾರ್ಜ್ ಶೀಟ್ ಅನ್ನ ಆಧರಿಸಿ ಆರೋಪಿಗಳ ವಿರುದ್ಧ ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. ನೂರಾರು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಸಾಕ್ಷಿಗಳ ಸಮೇತ ಕೋರ್ಟ್ ಮುಂದೆ ಇಡಲಾಗಿದೆ. ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. ಚಾರ್ಜ್ ಶೀಟ್ ಅನ್ನ ಆಧರಿಸಿ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಆರಂಭಿಸಲಿದೆ. ಎಲ್ಲ ಆರೋಪಿಗಳಿಗೂ ಕಡ್ಡಾಯ ಹಾಜರಿರಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ದರ್ಶನ್ ಸೇರಿದಂತೆ ಜೈಲಿನಲ್ಲಿರೋ 7 ಆರೋಪಿಗಳು ಕೋರ್ಟಿಗೆ ಹಾಜರಾಗಬೇಕು. ದರ್ಶನ್, ಪವಿತ್ರ, ಪ್ರದೋಷ್, ಅನುಕುಮಾರ್ ಸೇರಿದಂತೆ 7 ಮಂದಿ ಜೈಲಿನಲ್ಲಿದ್ದಾರೆ. ಜಾಮೀನಿನ ಮೇಲೆ 10 ಆರೋಪಿಗಳೇನು ಹೊರಗಡೆ ಇದ್ದಾರೆ. ಎಲ್ಲರೂ ಕೋರ್ಟಿಗೆ ಹಾಜರಾಗಬೇಕು. ಒಟ್ಟು 17 ಆರೋಪಿಗಳು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 17 ಮಂದಿ ಆರೋಪಿಗಳು ಇವತ್ತು ಕೋರ್ಟ್ನಲ್ಲಿ ಖುದ್ದು ಹಾಜರಿರಬೇಕು. ಯಾವುದೇ ಕಾರಣವನ್ನ ನೀಡಿ ಗೈರಾಗೋದಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಸೂಚನೆ ಕೊಟ್ಟಿದೆ ಖುದ್ದು ಹಾಜರಿರಬೇಕು ಅಂತ. ನಿರ್ಣಾಯಕ ದಿನ ಇವತ್ತು ದರ್ಶನ್ ಅಂಡ್ ಗ್ಯಾಂಗಿಗೆ. ದೋಷಾರೋಪಣೆ ಫಿಕ್ಸ್ ಆಗತ್ತೆ. ಜೈಲಿನಿಂದ ದರ್ಶನ್, ಪವಿತ್ರ ಸೇರಿದಂತೆ 7 ಆರೋಪಿಗಳು ಕರ್ಕೊಂಡು ಬರೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಕೊಲೆ ಕೇಸಿನ 17 ಆರೋಪಿಗಳ ವಿರುದ್ಧ ಇವತ್ತು ದೋಷಾರೋಪಣೆ. ಯಾವ ಆರೋಪಿ ಮೇಲೆ ಯಾವ ಅಪರಾಧ ಅನ್ನೋದನ್ನ ಕೋರ್ಟ್ ಫಿಕ್ಸ್ ಮಾಡಲಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು, ಯಾರ್ಯಾರ ವಿರುದ್ಧ ಏನೇನು ಸಾಕ್ಷ್ಯಗಳು ಸಿಕ್ಕಿದೆ, ಯಾವ ಆರೋಪಿ ಮೇಲೆ ಯಾವ ಅಪರಾಧ ಅನ್ನೋದನ್ನ ಕೋರ್ಟ್ ಫಿಕ್ಸ್ ಮಾಡುತ್ತೆ. ಯಾವ ಸೆಕ್ಷನ್ ನಡಿ ಅಪರಾಧ ಅನ್ನೋ ಆರೋಪ ಕೂಡ ಫಿಕ್ಸ್ ಆಗುತ್ತೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ಆರೋಪವನ್ನ ಕೋರ್ಟ್ ನಿಗದಿ ಮಾಡಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಇವತ್ತು ದರ್ಶನ್ ಅಂಡ್ ಗ್ಯಾಂಗಿಗೆ ನಿರ್ಣಾಯಕ ದಿನ. ಇವತ್ತು ಚಾರ್ಜಸ್ ಏನು ಅನ್ನೋದು ಫ್ರೇಮ್ ಆಗತ್ತೆ. ಇವತ್ತಿನ ಪ್ರೊಸೀಜರ್ಗಳು ಏನೇನು ನಡೆಯುತ್ತೆ ಹಾಗಾದ್ರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳಿರುವಂತದ್ದು. ಇವ್ರನ್ನ ಅರೆಸ್ಟ್ ಮಾಡಿ ಇವರ 17 ಜನ ಆರೋಪಿಗಳ ವಿರುದ್ಧ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಕಲೆಯಾಗಿದ್ದಂತಹ ಸಾಕ್ಷಿಗಳ ಆಧಾರದ ಮೇಲೆ ಇವರೆಲ್ಲರೂ ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಜೊತೆಗೆ ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮತ್ತೆ ಎಲ್ಲರೂ ಸೇರಿ ಒಂದು ಪ್ಲಾನ್ ಮಾಡಿ, ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿಯ ಮೂಲಕ ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅದರಲ್ಲಿ IPC ಸೆಕ್ಷನ್ 302, 364, 201 ಜೊತೆಗೆ ಮತ್ತೆ 120B ಈ ಪ್ರಮುಖ ಸೆಕ್ಷನ್ಗಳ ಅಡಿಯಲ್ಲಿ ಯಾರ್ಯಾರು ಏನೇನು ಪಾತ್ರ ಇದೆ ಅದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿಯವರೆಗೆ ನಡೆದಂತ ಒಂದಷ್ಟು ಪ್ರೊಸೀಡಿಂಗ್ ಗಳೇನಿದೆ ಅದು
HBC ಇಯರ್ ಬಿಫೋರ್ ಚಾರ್ಜಸ್ ಇತ್ತು. ಆದ್ರೆ ಇವತ್ತು ಚಾರ್ಜಸ್ ಅನ್ನ ಅವರಿಗೆ ನಿಗದಿ ಮಾಡುವಂತ ಆರೋಪವನ್ನ ನಿಗದಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಜೊತೆಗೆ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ 7 ಜನ ಆರೋಪಿಗಳ ಬೇಲನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಈ ಟ್ರಯಲ್ ಅನ್ನ ಮುಗಿಸಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಅತ್ಯಂತ ವೇಗವಾಗಿ ಈ ಒಂದು ಟ್ರಯಲ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಏನಿದೆ ಅದಕ್ಕೆ ಎಲ್ಲಾ ಆರೋಪಿಗಳು ಕೂಡ ನ್ಯಾಯಾಲಯದ ಮುಂದೆ ಇರಬೇಕು. ನ್ಯಾಯಾಲಯ ಹೇಳುತ್ತೆ ಎಲ್ಲಾ ಆರೋಪಿಗಳನ್ನ ಒಬ್ಬೊಬ್ಬರಾಗಿ ಕರೆದು ಅಂದ್ರೆ ಅವ್ರನ್ನ ಮುಂದೆ ಕರೆಸಿ ಅವರಿಗೆ ನಿಮ್ಮ ವಿರುದ್ಧ ಈ ಸೆಕ್ಷನ್ಗಳಲ್ಲಿ ಅಂದ್ರೆ ಕೊಲೆ ಆಗ್ಲಿ, ಕಿಡ್ನಾಪ್ ಆಗ್ಲಿ ಅಥವಾ ಸಾಕ್ಷಿನಾಶ ಈ ರೀತಿಯ ಆರೋಪಗಳಿದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ, ಮತ್ತೆ ನಿಮ್ಮ ವಿರುದ್ಧ ಈ ರೀತಿಯ ಆರೋಪದ ಬಗ್ಗೆ ಟ್ರಯಲ್ ಶುರುವಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಆರೋಪಿಗಳು ತಾವು ಆ ತಪ್ಪನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಅದೇ ಕ್ಷಣದಲ್ಲಿ ಒಪ್ಪಿಕೊಂಡಿದ್ದೆ ಆದಲ್ಲಿ ಆ ಸೆಕ್ಷನ್ ಅಡಿ ಅವರಿಗೆ ಶಿಕ್ಷೆಯನ್ನ ಪ್ರಕಟಿಸಬಹುದು. ಅಥವಾ ಒಂದ್ ವೇಳೆ ಇಲ್ಲ ನಾವು ಅದನ್ನ ಮಾಡಿಲ್ಲ, ಪೊಲೀಸರು ಮಾಡಿರುವಂತ ಆರೋಪ ಏನಿದೆ ಅದು ಸುಳ್ಳು ಅನ್ನುವಂಥದ್ದನ್ನ ಅವ್ರಿಗೆ ಹೇಳಿದೆ ಆದಲ್ಲಿ ಆ ನಂತರ ಟ್ರಯಲ್ ಶುರುವಾಗುತ್ತೆ. ಆಗ ಪ್ರಾಸಿಕ್ಯೂಷನ್ ಈ ಆರೋಪಿಗಳು ಈ ರೀತಿ ತಪ್ಪನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮುಂದಿನ ಹಂತದಲ್ಲಿ ಅವರಿಗೆ ಇರುವಂತಹ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡುವ ಮೂಲಕ, ಸಾಕ್ಷಿಗಳನ್ನ ಕರೆಸುವ ಮೂಲಕ, ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ಸೈಂಟಿಫಿಕ್ ಎವಿಡೆನ್ಸ್ ಗಳನ್ನ ಇಟ್ಟು ಇವರು ತಪ್ಪು ಮಾಡಿದ್ದಾರೆ ಅಂತೇಳಿ ಸಾಬೀತನ್ನ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿಗಳು ತಾವು ತಪ್ಪು ಮಾಡಿಲ್ಲ ಅಂತೇಳಿ ಅವರು ವಕೀಲರುಗಳನ್ನ ನೇಮಕ ಮಾಡಿಕೊಂಡು ಆ ಮೂಲಕ ವಾದವನ್ನ ಮಂಡಿಸಬೇಕು. ಅಂತಿಮವಾಗಿ ವಾದ ಪ್ರತಿವಾದ ಮುಗಿದಾಯದ ನಂತರ ಆ ಆರೋಪಿಗಳು ತಪ್ಪು ಕೊಲೆಯನ್ನ ಮಾಡಿದಾರಾ ಇಲ್ವಾ ಅನ್ನೋದನ್ನ ಅಂತಿಮವಾಗಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸೊ ಆ ಪ್ರಕ್ರಿಯೆ ಏನಿದೆ, ಟ್ರಯಲ್ ಪ್ರಕ್ರಿಯೆ ಏನಿದೆ ಅದು ಇವತ್ತು ಆರಂಭ ಆಗುತ್ತೆ. ಈ ಟ್ರಯಲ್ ಪ್ರಕ್ರಿಯೆಗೆ ಯಾಕೆಂದ್ರೆ ಒಂದು ಸಾರಿ ಚಾರ್ಜ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಇರಬೇಕು. ಹಾಗಾಗಿ ಯಾವುದೇ ಆರೋಪಿಗಳು ತಪ್ಪಿಸಿಕೊಳ್ಳಬಾರದು ಅನ್ನೋದನ್ನ ಕಟ್ಟುನಿಟ್ಟು ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲಿ 7 ಜನ ಜೈಲಿನಲ್ಲಿದ್ರೆ ಇನ್ನು 10 ಜನ ಹೊರಗಡೆ ಬೇಲ್ ಮೇಲಿದ್ದಾರೆ. ಸೊ ಅವರಿಗೆ ಕೂಡ ನೀವು ತಪ್ಪಿಸಿಕೊಳ್ಳದಂತೆ ಕೋರ್ಟ್ ಮುಂದೆ ಇವತ್ತು ಹಾಜರಾಗಬೇಕು ಅಂತೇಳಿ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತದ್ದು. ಒಂದ್ ವೇಳೆ ಯಾರಾದ್ರೂ ತಪ್ಪಿಸಿಕೊಂಡಿದ್ದೆ ಅದಲ್ಲಿ ಅವರ ವಿರುದ್ಧ NBW ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಮಾಡಿ ಎಲ್ಲಿರ್ತಾರೋ ಅಲ್ಲಿನೇ ಅರೆಸ್ಟ್ ಮಾಡ್ಲಿಕ್ಕೆ ಸೂಚನೆ ಕೊಡಬೇಕಾಗುತ್ತೆ ಅನ್ನೋದನ್ನ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾಗಿ 3 ಗಂಟೆ ಸುಮಾರಿಗೆ ಈ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, ತಾವು ಯಾರಾದ್ರೂ ನಾವು ಯಾವುದನ್ನ ತಪ್ಪು ಮಾಡಿದ್ವಿ ಅಂತ ಒಪ್ಕೊಳ್ತಾರೆ ಅಥವಾ ಎಲ್ಲರೂ ನಿರಾಕರಣೆ ಮಾಡಿ ಟ್ರಯಲ್ಗೆ ಹೋಗ್ತಾರೆ ನೋಡ್ಬೇಕಾಗಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.